ಮಾನ್ಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರೆ ಒಂದು ನಿಮಿಷ ಮಾತಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ರಾಹುಲ್ ಗಾಂಧಿ ಅವರ ಸಾಮರ್ಥ್ಯ ಇಲ್ಲ ಅಂದರೆ ಮೋದಿಗೆ ತಾಕತ್ತಿದ್ರೆ ಯಾವ್ದಾನ ಒಂದು ಡಿಸಿಷನ್ ಪಾರ್ಲಿಮೆಂಟ್ ಅಲ್ಲಿ ವಿತೌಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಮಾಡಕ್ ಹೇಳಿ. ಓಕೆ ಅಲ್ಲ ಒಂದ್ ನಿಮಿಷ ಬೇಸಿಕ್ Please ask him to stop. I never spoke. Sir, I never spoke. So ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನೇ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ ವಿರೋಧ ಪಕ್ಷದ ನಾಯಕನ ಇಲ್ದಿರಾ ಇವತ್ತು ನೀವು ಯಾವ್ದಾರ ಒಂದು ಡಿಸಿಷನ್ ತೆಗೆದುಕೊಳ್ಳಿ. ಯಾರನ್ನ ಜಡ್ಜ್ ಅಪಾಯಿಂಟ್ ಮಾಡೋದಿರ್ಬೋದು, ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡೋದಿರ್ಬೋದು. This is not fair. Vasant, this is not fair. Vasant, this is not fair. Vasant, this is not fair. This is not fair. I will never allow this. Rishik, please. Okay, ಯಾಕೆ ಈ ಮಾತನ್ನು ಹೇಳಿದೆ ಅಂತ ಅಂದ್ರೆ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅವ್ರಿಗೊಂದು ಯೋಗ್ಯತೆ ಇದೆ. 100 ಸ್ಥಾನಗಳನ್ನ ಈ ದೇಶದ ಜನತೆ ಕೊಟ್ಟಿರೋದ್ರಿಂದ, ಆ ಸಾಮರ್ಥ್ಯ ಈ ದೇಶದ ಜನತೆ ಕೊಟ್ಟಿರೋದ್ರಿಂದ ಅಲ್ಲಿ ಕೂತವ್ರೆ. ನರೇಂದ್ರ ಮೋದಿ ಅವರಿಗೆ ಏನ್ ಹೇಳಿದ್ರಲ್ಲ, ರಾಹುಲ್ ಗಾಂಧಿಗೆ ಏನ್ ಸಾಮರ್ಥ್ಯ ಇದೆ ಯೋಗ್ಯತೆಯಿಂದ, ಆ ಯೋಗ್ಯತೆ ನರೇಂದ್ರ ಮೋದಿ ಅವ್ರು ಇಲ್ದಿರ ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆ ರಾಹುಲ್ ಗಾಂಧಿ ಅವರ ಯೋಗ್ಯತೆ ಬಗ್ಗೆ ಮಾತಾಡಿದ್ದು ಕೇಳಿದ್ದೇನೆ. ರಾಹುಲ್ ಗಾಂಧಿ ಅವರ ಯೋಗ್ಯತೆ ಈ ದೇಶ ಜನತೆ ಕೊಟ್ಟಿದ್ದಾರೆ. ಆ ಯೋಗ್ಯತೆ ಇರೋದ್ರಿಂದನೇ ಇವತ್ತು ನರೇಂದ್ರ ಮೋದಿ ಯಾವುದೇ ನಿರ್ಧಾರವನ್ನ ರಾಹುಲ್ ಗಾಂಧಿ ಇಲ್ದಿರ ತಗೊಳಕ್ಕಾಗಲ್ಲ. ಅದು ಅವರ ಸಾಮರ್ಥ್ಯ. ವಿಚಾರ ಬಿಡೋಣ. ಓಕೆ, ಸೊ ಈಗ ಇವರು ನಮ್ಮ ಬಿಜೆಪಿ JDS ವಕ್ತಾರರು ಒಂದು ವಿಚಾರನ ಒಪ್ಕೊಂಡ್ರು. ಏನು ಅಂತ ಅಂದರೆ, ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಕೆಲವು ಒಳ್ಳೆ ಕೆಲಸಗಳಾಗಿದ್ದಾವೆ. ಥ್ಯಾಂಕ್ ಯು. ಯಾಕೆ ಅಂತಂದರೆ, ನಾವು ಯಾವಾಗ ಭಾರತ ದೇಶ 1991ನಲ್ಲಿ ನಾವು ಓಪನ್ ಎಕನಾಮಿ ಮಾಡಿದ್ವಿ, ಆಗ ಈ ಓಪನ್ ಮಾಡಿದ್ವಿ ವರ್ಲ್ಡ್ಗೆ ಎಕ್ಸ್ಪೋಸ್ಡ್ ಇಟ್. ಓಕೆ, ವಿಶ್ವ ಆರ್ಥಿಕ ನೀತಿಯಿಂದ ಮನಮೋಹನ್ ಸಿಂಗು ಮತ್ತು ನಮ್ಮ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಇವತ್ತು ಈ ದೇಶ ಇಷ್ಟು ಆರ್ಥಿಕವಾಗಿ ಸಬಲವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಕಾಂಗ್ರೆಸ್ ಸರ್ಕಾರ 91-92. ಓಕೆ, ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಕೆಲಸ. ನಾನು ಇವತ್ತು ಯಾಕೆ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಅಂದರೆ, ಇವರು ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಮೋದಿ ಟ್ರಂಪ್ ಅನ್ಕೊಂಡ್ರೆ ಹೆದರ್ಕೋತಾರೆ? ಯಾಕೆ ನಿಮ್ಗಷ್ಟು ಭಯ? ಯಾಕೆ ಅವ್ರು ಪ್ರತಿಯೊಂದು ಹೇಳ್ತಾರೆ, ಪಾಕಿಸ್ತಾನ ಯುದ್ಧ ನಿಲ್ಸಿದ್ ನಾನು, ರಷ್ಯಾ ಪೆಟ್ರೋಲ್ ತಗೊಂಡ್ಬಿಡಿ, ಅಲ್ಲ ದಿನಕ್ಕೊಂದು ಹೇಳೋದಲ್ಲ. ಆದ್ರೆ ಮಾನ್ಯ ಪ್ರಧಾನಮಂತ್ರಿ ತಾಕತ್ತು ದಮ್ ಹೇಳ್ಬೇಕಲ್ಲ. ಈ ದೇಶದ ಏನು ಬೇಕಾಗಿಲ್ಲ. ಈ 140 ಕೋಟಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಈ ಪ್ರಧಾನಮಂತ್ರಿಗಳು ಈ 140 ಕೋಟಿ ಜನರಿಗೆ ಧೈರ್ಯ ತುಂಬುವಾಗ ಹೇಳ್ಬೇಕಾಯ್ತು, ಟ್ರಂಪ್ ಅವರೇ ಬಾಯಿ ಮುಚ್ಕೊಂಡು ನಿಮ್ ಕೆಲಸ ನೀವು ನೋಡಿ ಅಂತ ಹೇಳ್ಬೇಕಾಯ್ತು. ಆ ಟ್ರಂಪ್ ಅವ್ರನ್ನ ಬಾಯಿ ಮುಚ್ಚುವಂತ ಒಂದು ಸಣ್ಣ ಕೆಲಸನೂ ಮಾಡಿಲ್ಲ. 140 ಕೋಟಿ ಅದಲ್ಲ, ರಷ್ಯಾ ಅವನು ಹೇಳಿದ್ದು, ಟ್ರಂಪ್ ಅವ್ರು ಹೇಳಿದ್ದು ನೀವು ರಷ್ಯಾದಿಂದ ಬೈ ಮಾಡಬಹುದು ಅಂತ ಟ್ರಂಪ್ ಹೇಳಿದ್ಮೇಲೆ ಅಂದ್ರೆ ದೇಶ ನಡೆಸ್ತಿರೋ ಟ್ರಂಪ್ ಮನೆ ಪ್ರಧಾನಮಂತ್ರಿಗಳ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ, ಟ್ರಂಪ್ ಅನ್ನು ಎದುರಿಸುವಂತ ತಾಕತ್ತಿಲ್ಲ ಅಂದ್ರೆ ಯಾಕೆ ಕೆಲವೊಂದು ರಾಜತಾಂತ್ರಿಕ ವಿಚಾರಗಳಲ್ಲ. ಟ್ರಂಪ್ ಅನ್ನ ಎದುರಿಸುವಂತ ತಾಕತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗಿಲ್ಲ. ಅವರು ಅಸಮರ್ಥರು. 47 ಇಂಚು ಅಂತ ಹೇಳ್ತಿರಲ್ಲ, ಅಲ್ಲಿಲ್ಲ ಕಾಣೋದು. 56 ಅಲ್ಲ, ಕಮ್ಮಿ ಆಗಿದೆ. ಅದು 56 ಇಲ್ಲ, ಅದು ಕಮ್ಮಿ ಆಗಿದೆ, 47 ಈಗ. ಓಕೆ, ಇನ್ನು ಸ್ವಲ್ಪ ದಿನ ಹೋದ್ರೆ ಎದೆನೇ ಇರಲ್ಲ. ಯಾಕೆ ಅಂದ್ರೆ ತಾಕತ್ತಿಲ್ಲ. ಸೊ ಈ ವಿಚಾರವನ್ನು ಮಾತಾಡೋಣ. ಸೊ ನಾವು ಯಾಕೆ ಈ ದೇಶದ ಜನತೆ ಇವರನ್ನ ಬ್ಲೇಮ್ ಮಾಡ್ತಾರೆ ಅಂತಂದ್ರೆ, ಇವ್ರು ಹೇಳಿದ್ದೇನು, ಯಾರು ಇವರೇ ಪುಂಕ್ತಾ ಇದ್ರು ಏನಂತ, ನಾವು ನಮ್ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ NDA ಬಂದ್ಬಿಟ್ರೆ ಅವ್ರ ಮಾತನ್ನು ವಿರೋಧ ಮಾಡ್ತಾ ಇದ್ರೆ ತಾನೇ ಕಾಂಗ್ರೆಸ್ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ನಾಳೆಯಿಂದ ನಾವು ಗೋಲ್ಡ್ ತಗೊಳ್ಳಲ್ಲ, ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳಲ್ಲ ಕಾರ್ಗೆ. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಈಗ ನಾವು ಅವರು ಡಿಸ್ಟರ್ಬ್ ಮಾಡಿ ಅಂತ ನಾನು ಮಾಡ್ತೇನೆ.
ಸರಿನಾ? ನೀವು ಮಾತಾಡಿ. ಸೊ ನಳಿನ್ ಕುಮಾರ್ ಕಟೀಲ್ ಹೇಳ್ತಾ ಇದ್ರು, ನಮ್ಮ ಅಧಿಕಾರಕ್ಕೆ ಕೊಡಿ ನೀವು, $1 ಇವತ್ತೇನು 65 ಇದೆ, ಅದನ್ನ $1 $65 ಆಗೋ ರೀತಿ $15 ಆಗೋ ಮಾಡ್ತೀವಿ ಅಂತೇಳಿ. ಅದೇ ಇನ್ನೊಬ್ರು ಹೇಳ್ತಾರೆ ಗೋಲ್ಡ್ ರೋಡ್ ಹಾಕ್ತೀವಿ ಅಂತೇಳಿ. ಇದೆಲ್ಲವನ್ನು ದೇಶದ ಜನತೆ ನೋಡಿದ್ದಾರೆ. ಇನ್ನು ನಮ್ಮ ಮಿತ್ರರು ಮಾತಾಡ್ತಾ ಇದ್ರು, GST ಇದು ಹಾಲು ಮೊಸರು ಬೆಣ್ಣೆಗೆ GST ಹಾಕಿದ್ ನಾವಲ್ಲ ಸ್ವಾಮಿ, ಕೇಂದ್ರ ಸರ್ಕಾರ. GST ಅಲ್ರಿ, Okay. ಬೆಲೆ ಏರಿಕೆ ಒಂದ್ ಮಾಡಿದ್ರಲ್ಲ ನಿಮಿಷ, ಸ್ವಾಮಿ, ಬೆಲೆ ನೀವು ಬೆಲೆ ಏರಿಕೆ ಏರಿಕೆ GST ಅಲ್ಲ, ದರ ಏರಿಕೆ ಬಗ್ಗೆ ಮಾತಾಡಿ. GST ಒಂದ್ ನಿಮಿಷ, GST ಹಾಕಿದ್ರು, ಅದನ್ನ ಕ್ಯಾನ್ಸಲ್ ಗೊತ್ತಿಲ್ವಾ? ಹಾಲಿಗೆ GST ಇದೆಯಾ? ಹೌದು, ಏನ್ರಿ, ಎಲ್ಲಿದೆ? ಕ್ಯಾನ್ಸಲ್ ಮಾಡಿಸಿದ್ವಿ ನಾವು, ಗಲಾಟೆ ಮಾಡಿ. ಸುಮ್ನಿರಿ ಸ್ವಾಮಿ. ಹಾಲು ಮೊಸರು ನೀವು ಏನೋ ತಪ್ಪು ಮಾಹಿತಿ ಕೊಡ್ಬೇಡಿ. ಹಾಲು ಮೊಸರು GST ಡೀಸೆಲ್ ತೆಗೆದ್ಬಿಡಿ. ಅಲ್ಲ, ಪೆಟ್ರೋಲ್ ಡೀಸೆಲ್ ತೆಗೆದ್ಬಿಡಿ. ರಾಜ್ಯ ಸರ್ಕಾರದ ತೆಗೆದ್ಬಿಡಿ. ರಾಜ್ಯ ಸರ್ಕಾರದ GST ತೆಗೆದ್ಬಿಡಿ. ರೈತರಿಗೆ ನಾವು ಅದನ್ನ ಮಾಡ್ತೇವೆ. ಇನ್ನ ಗೋಲ್ಡ್ ಬೇರೆ ಸಮಯದ ಅಭಾವ ಇರೋದ್ರಿಂದ ನಾನು ತೇಜಸ್ ಹತ್ರ ಮಾತಾಡ್ತೀನಿ. ಹೇಳ್ತಾ ಇರ್ತಕ್ಕಂಥದ್ದು, ಮಾನ್ಯ ಪ್ರಧಾನಮಂತ್ರಿಗಳೇ, ಇವತ್ತು ನೀವು ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದೀರಿ, ನನ್ಗೆ ಆಯ್ತಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ದಯವಿಟ್ಟು ಖಾಲಿ ಮಾಡಿ ಕೊಡ್ತೀನ, ಸಾಮರ್ಥ್ಯರು ಬರ್ತಾರೆ. ಒಂದು GST ವಿಚಾರ ಹೇಳಿದ್ರು, GST ನ ಜಾರಿಗೆ ತರಬೇಕು ಅಂದ್ರೆ ಚೇಂಜ್ ಮಾಡಬೇಕು, ಅದ್ರಲ್ಲಿ ಏನೇ ಅಂದ್ರು, ಅಥವಾ ಏನು ಬೆಲೆ ಏರಿಕೆ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂದ್ರೆ GST ಕೌನ್ಸಿಲ್ ಮಾಡುವಂಥದ್ದು. ಅಂಡ್ ಇನ್ನೊಂದು, GST ಕೌನ್ಸಿಲ್ ಯಾವತ್ತಿಗೆ ಹೇಳುತ್ತೆ ಅವತ್ತಿಗೆ ಪೆಟ್ರೋಲ್, ಡೀಸೆಲ್ ಅಥವಾ ಏವಿಯೇಷನ್, ಟರ್ಬೈನ್ ಫ್ಯೂಯಲ್, ಇದೆಲ್ಲ ಆಲ್ಕೋಹಾಲ್ ಏನಿದೆ, ಈ ಒಂದು 5-6 ವಸ್ತುಗಳ ಮೇಲೆ GST ಅನ್ನು ಹಾಕಬಹುದು. ಆದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ಗಳು ಯಾವಾಗ ದೊಡ್ಡ ಸಂಖ್ಯೆಯಲ್ಲಿದ್ರು ಆಗ ರಾಜ್ಯಗಳು ವಿರೋಧ ಮಾಡ್ತಿದ್ರು. ಆದ್ರೆ ಈಗ ಅವ್ರು ಹೇಳಿದಂತೆ ನಿಜ, ಏನಕ್ಕೆ ಅಂದ್ರೆ ಅರ್ಧದಷ್ಟು ರಾಜ್ಯಗಳು ಒಪ್ಪಿಗೆ ಕೊಟ್ರೆ ಇವತ್ತಿಗೆ ಪೆಟ್ರೋಲ್ ಅನ್ನ ತರಬಹುದು. ಆದ್ರೆ ಪೆಟ್ರೋಲ್ ಅನ್ನ ತರ್ತೀವಿ ಅನ್ನೋದಾದ್ರೆ ಸ್ಟೇಟಿಗೆ ಬರುವಂತ ದುಡ್ಡಲ್ಲಿ ತುಂಬಾ ಕಡಿಮೆ ಆಗುತ್ತೆ. ಕಾರಣ ಪ್ರತಿಯೊಂದು ಸ್ಟೇಟ್ ಕೂಡ 20 ರಿಂದ 30 ರೂಪಾಯಿ ವ್ಯಾಟ್ ಅನ್ನು ಹಾಕುವಂಥದ್ದು. ಆ ಕಾರಣಕ್ಕೆ ಅದು ಎಲ್ಲರೂ ಕೂಡ ಇಚ್ಛಾಶಕ್ತಿನ ತೋರಿಸಬೇಕು. ಓಕೆ, ಶರತ್ ಒಂದೇ ಲೈನ್ ಅಲ್ಲಿ ನೋಡಿ, ಈಗ ದೊಡ್ಡವರು ಹೇಳಿದ್ರು GST ಅಂತ, ಪೆಟ್ರೋಲ್ ಬೆಲೆಗೆ ಯಾವುದೇ ಕಾರಣಕ್ಕೂ ಇದು ಸರಿ, ಅದು ಹಾಲು ಮತ್ತೆ ಮೊಸರಿಗೆ GSTನೇ ಇಲ್ಲ. ನೀವು ಎಲ್ಲಿತ್ತು ಸ್ವಾಮಿ? ಇಲ್ಲೇ ಇಲ್ಲ, ಇಲ್ಲ 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 ಯಾವತ್ತೂ ಹಾಕಿಲ್ಲ, ಯಾವತ್ತೂ ಹಾಕ್ಲಿಲ್ಲ ಸ್ವಾಮಿ. ಎಲ್ಲಿ ಪ್ರೊಟೆಸ್ಟ್ ಮಾಡಿರೋದು ಬೇರೆ ಕಾರಣಕ್ಕೆ, ನೀವು ಬೇರೆ ಕಾರಣಕ್ಕೆ ಹಾಕಿರೋದು. ನೋಡಿ ಲಾಸ್ಟ್ ರಿಯಾಕ್ಷನ್ ನೋಡಿ, ಅದನ್ನೇ ನೋಡಿ, ಅದಕ್ಕೆ ನೋಡಿ ನಾವು ಅವಾಗ ಒಂದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಏನು, ಹಾಲು ಮೊಸರು ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಏನು ನೀವು ಹೈಕ್ ಮಾಡಿದ್ರಲ್ಲ, ನಿಮ್ಮ ಒಂದು ಸ್ಟೇಟ್ ಟ್ಯಾಕ್ಸ್ ಏನು ಹೈಕ್ ಮಾಡಿದ್ರಲ್ಲ, ಅದಕ್ಕೆ ಹೆಚ್ಚುವರಿಯಾಗಿ 82,000 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. 82,000 ಕೋಟಿ ಸಂಗ್ರಹ ಆಗಿದೆ. ಅದ್ರ ಲೆಕ್ಕ ಕೊಡಿ ಅಂತ ಕೇಳಿದ್ರು, ಅದ್ರ ಬಗ್ಗೆ ಲೆಕ್ಕ ಕೊಟ್ಟಿಲ್ಲ. ಇವತ್ತು ರಾಸಾಯನಿಕ ಗೊಬ್ಬರ ಸಿಗದೆ ಇಂಡಿಯಾದ ಪ್ರೊಡಕ್ಷನ್ ಆಲ್ಮೋಸ್ಟ್ 20% ಕಮ್ಮಿ ಆಗ್ತಾ ಇದೆ. GDP ನಲ್ಲಿ 0.5% GDP ಕಮ್ಮಿ ಆಗ್ತದೆ. ಆರ್ಗಾನಿಕ್ ಫಾರ್ಮ್ ಅಲ್ಲ, 12 ಆತ್ಮನಿರ್ಭರ ಭಾರತ್, ಮೇಕ್ ಇನ್ ಇಂಡಿಯಾ, ರಸಗೊಬ್ಬರ ಬಳಕೆಯನ್ನ ಕಡಿಮೆ ಮಾಡುವಂತ ಒಂದು ವಿಚಾರ ಹೇಳ್ತಿದಾರಲ್ಲ, ರೈತರ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿರ್ಧಾರ ತಾನೆ ಮೋದಿ ಅವರ ಹೇಳಿಕೆ. ಈ ದೇಶದ ಜನರಿಗೆ ಆಹಾರ ಸಿಗೋದಿಲ್ಲ. ನಿಮಿಷ ಬಿಟ್ಬಿಡಿ, ನಾನು ಮುಗಿಸ್ಬೇಕು. ಮಾತಾಡಿ ಸರ್, ಇವತ್ತಿನ ಚರ್ಚೆ ಎಣ್ಣೆ ಸುತ್ತನೇ ಇರೋದ್ರಿಂದ ನಾನು ಹೇಳಕ್ ಬಯಸ್ತೀನಿ, ನಮ್ಮ ಕಾಂಗ್ರೆಸ್ ಸರ್ಕಾರದವರು ನಮ್ಮ ರಾಜ್ಯದಲ್ಲಿ ಎಣ್ಣೆ ರೇಟ್ನ ಕಡಿಮೆ ಮಾಡಿ, ಒಂದು. ಎರಡನೇದು, ಎಣ್ಣೆ ಅಗೇನ್ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಆಯ್ತು, ಎಣ್ಣೆ ಪೆಟ್ರೋಲ್ ಡೀಸೆಲ್ಗೆ ಸ್ಟೇಟ್ ಟ್ಯಾಕ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿ. ಮೂರನೇದು, NDA ವಿರೋಧ ಮಾಡಬೇಕು ಅನ್ನೋದೇ ಆಗಿದ್ರೆ ದಯಮಾಡಿ ತಾವು ಈಗ ಗೌರ್ಮೆಂಟ್, ತಮಿಳುನಾಡು ಗೌರ್ಮೆಂಟ್ ಏನು 8 ಗ್ರಾಮ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಕರ್ನಾಟಕದಲ್ಲಿ ಶಾದಿ ಭಾಗ್ಯ, ಲಕ್ಷ್ಮಿ ಭಾಗ್ಯ ಅಂತ ಅಂದ್ಬಿಟ್ಟು 10 ಗ್ರಾಮ್ ತಾವು ಗೋಲ್ಡ್ ತಗೊಂಡು ಕೊಟ್ಬಿಡಿ, ಒಳ್ಳೆದಾಗುತ್ತೆ. ಥ್ಯಾಂಕ್ ಯು.